ಈಗ ಹಂಗೆ ನೋಡಿದ್ರೆ ಪ್ರೈಮಾ ಫೇಸಿ ಈಗ ಇರಾನ್ ಸೋಲಲಿಲ್ಲ, ಇರಾನ್ ಗೆದ್ದಿದೆ ಅಂತ ಹೇಳಕ್ಕಾಗುತ್ತೋ ಇಲ್ವೋ, ಬಟ್ ಸೋತಿಲ್ಲ ಇರಾನ್ ಅಂತ ಹೇಳ್ಬೋದಲ್ವ? ಹೇಳ್ಬೋದು. ಯಾಕಂತಂದರೆ ಫೆಬ್ರವರಿ 28 ವಾರ್ ಸ್ಟಾರ್ಟ್ ಆದವಾಗ ಕಾಂಟೆಕ್ಸ್ಟ್ ಬೇರೆ, ಪ್ಯಾರಾಮೀಟರ್ಸ್ ಬೇರೆ. ಅವಾಗ ಕಾಂಟೆಕ್ಸ್ಟ್ ಏನಂತ ಅಂದರೆ ಇರಾನ್ 3 ದಿವಸ ಕೂಡ ನಿಂದಿರಲ್ಲ. ಓಕೆ, ಸೊ ಈ ಬಾಂಬಿಂಗ್, ಅಮೆರಿಕನ್ ಬಾಂಬಿಂಗ್ 3 ದಿವಸ ನಿಂದಿರಲ್ಲ. ಇವು 3 ತಿಂಗಳಾಯಿತು ಅವ್ರು ನಿಂತ್ಕೊಂಡಿದ್ದ. ಓಕೆ, ಯಾರು ಪ್ರಪಂಚದಲ್ಲಿ ಯಾರು ಈ ಥರ ನಿರೀಕ್ಷೆ ಮಾಡಲಿಲ್ಲ. ಸೊ ಹೇಳೋದೇನಂತ ಅಂದರೆ ಇಷ್ಟು ಮಾಡಿದ್ರೆ ಕೂಡ ಅವ್ರು ತುಂಬ ಗಟ್ಟಿಗೆ ಇದ್ದಾರೆ. ಅವರು 1 ಇಂಚು ಕೂಡ ಹಿಂದಕ್ಕೆ ಹೋಗ್ತಾ ಇಲ್ಲ. ಬಟ್ ಇಷ್ಟುವರೆಗೆ ಟ್ರಂಪೇ ಹಿಂದಕ್ಕೆ ಹೋಗ್ತಾ ಇಲ್ಲ. ಒಂದು ದಿವಸ ಒಂದು ಮಾತು ಹೇಳ್ತಾನೆ, ಇನ್ನೊಂದು ದಿವಸ ಇನ್ನೊಂದು ಮಾತು ಹೇಳ್ತಾನೆ. ಒಂದು ದಿವಸ ಡೀಲ್ ಮಾಡ್ತೀನಿ ಅಂತಾನೆ, ಇನ್ನೊಂದು ದಿವಸ ಡೀಲ್ ಇಲ್ಲ ಅಂತಾನೆ. ಬಟ್ ಅದರಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ. ಸೊ ಇರಾನ್ ಸೋಲೆ ಅಂಬಾಕ ಸ್ವಲ್ಪ ಕಷ್ಟ. ಸೊ ಇರಾನ್ ಈಗ ನೋಡಿದ್ರೆ, ಹಾಗೆ ನೋಡಕ್ ಹೋದ್ರೆ ಇರಾನ್ ಮತ್ತೊಮ್ಮೆ ಜಗತ್ತಿನೆದುರು ತಾನೇ ಆಯಿಲ್ ಕಿಂಗ್ ಅನ್ನೋದನ್ನ ಪ್ರೂವ್ ಮಾಡ್ತಾ ಬರ್ಬೋದು. ಅದು ಸಮಸ್ಯೆ. ಉಳಿದಿದ್ದ ಗಲ್ಫ್ ಕಂಟ್ರೀಸ್ಗೆ ಅದೊಂದು ತುಂಬ ಭಯ. ಓಕೆ, ಅವ್ರಿಗೆ ಏನಂತ ಅಂದರೆ ಇಲ್ಲಿ ಇರಾನ್ ಪ್ರಾಬಲ್ಲೇ ಕಮ್ಮಿ ಇರಬೇಕು ಅಂತಂದು. ಇದು ಆಯಿಲ್ ವಿಷಯ ಬಂದರೆ ಅವ್ರ ಪ್ರಾಬಲ್ಲೇ ಕಮ್ಮಿ ಇರಬೇಕು ಅಂತಂದು. ಇವಾಗ ಕಳೆದ 3 ತಿಂಗಳಲ್ಲಿ ಏನಾಯಿತು ಅಂತ ಅಂದರೆ ಇರಾನ್ ಪ್ರಾಬಲ್ಲೇ ಹೆಚ್ಚಿಗಾಯ್ತಾಗಲಿ ಕಮ್ಮಿ ಆಗಲಿಲ್ಲ, ಜಾಸ್ತಿ ಆಯಿತು. ಇದು ಒಂದು ಅನ್ಇಂಟೆಂಡೆಡ್ ಕಾನ್ಸಿಕ್ವೆನ್ಸ್. ಇದು ಯಾರು ಅನ್ಕೊಂಡೇ ಇರಲಿಲ್ಲ. ಸೊ ಅದರಿಂದ ಏನಂತಂದರೆ ಒಂದು ಪಾಸಿಬಿಲಿಟಿ ಇದೆ, ಅವರ ಪ್ರಾಬಲ್ಲೇ ಜಾಸ್ತಿ ಆಗ್ಬೋದು ಅಂತಂದು. ಇವಾಗ ಯಾಕೆ ಹೇಳ್ಬೋದು ಅಂತಂದರೆ ಈ ಅಮೆರಿಕನ್ ಬೇಸಿಸ್ ಏನಿದು ಗಲ್ಫ್ ಕಂಟ್ರೀಸ್ ಅವೆಲ್ಲ ಈಗ ಸ್ವಲ್ಪ ದೇರ್ ಆಲ್ ಡಿಸ್ಟ್ರಾಯ್ಡ್. ಸೊ ಇನ್ನೂ ಸ್ವಲ್ಪ ಒಂದು 10-15 ವರ್ಷ ಆಗ್ತೈತೆ ಮತ್ತೆ ರೀಬಿಲ್ಡ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕಾಗಿ ಇದು ಇಸ್ರಾಯೇಲ್ಗೆ ಪ್ರಾಬ್ಲಮ್.